ಮುಂಬೈ ಪೊಲೀಸರು ದೇಶದ ಮುಂದೆ ಈ ಪರಿಧಿಯಲ್ಲಿ ಎಕ್ಸ್ಪೋಸ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಇಷ್ಟು ವೀಕಾ ಇವ್ರದ್ದು. ಇವರಿಡೀ ತನಿಖೆ ಇದೆಯಲ್ಲ, ಇವರಿಡೀ ತನಿಖೆ ಈ ಮಟ್ಟಕ್ಕೆ ಇಷ್ಟು ಲೋ ಲೆವೆಲ್ಗೆ ಇಳಿಯುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅವರಂಥವ್ರು ಇವರಂಥವ್ರು, ಅವ್ರ ಟೆರರು, ಆ ಥರದ ಆಫೀಸರು, ಅವ್ರ ಟಫ್ ಕಾಪ್ ಎಲ್ಲ ಕೇಳ್ತಾ ಇದ್ವಲ್ಲ, ಯಾರನ್ನೋ ಕರ್ಕೊಂಡು ಬಂದು ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾರಲ್ರಿ. ನಿಮಗೆ CCTV ಫುಟೇಜ್ಗಳು ನೋಡಿಬಿಟ್ಟಾಗ ಅಲ್ಲಿರೋನೇ ಯಾರೋ, ಇವ್ರು ಹಿಡ್ಕೊಂಬಂದಿರೋದೇ ಯಾರು. ಆಮೇಲೆ ಹೇಳಿದ್ರು ಹಲವಾರು ಜನ ಇದರಲ್ಲಿ ಇರಬಹುದು ಅಂತ. CCTVಲಿ ಕಂಡೋನ್ ಫಸ್ಟ್ ಆದರೂ ಹಿಡಿಬೇಕಲ್ಲ ನೀವು. ಹೋಲಿಕೆ ಇತ್ತು, ಅವನಿದ್ದ ಇವನಿದ್ದ ಅಂತ. ಯಾರೋ ಮದುವೆ ಫಿಕ್ಸ್ ಆಗಿತ್ತಂತೆ ರೀ. ಆ ಹುಡುಗ ಅಲ್ಲಿ ಮದುವೆಗೇನೋ ಮಾತಾಡ್ಕೊಬರೋಕ್ಕೇನೋ ಹೋಗ್ತಾ ಇದ್ದಾನೆ. ಅವ್ನು ಕರ್ಕೊಬಂದು ಕೂರಿಸಿದ್ದಾರೆ. ಕೂರಿಸ್ಕೊಂಡ ತಕ್ಷಣ ಅವ್ನು ಕೆಲಸ ಮಾಡ್ತಿದ್ನಲ್ಲ, ಕೆಲಸದ ಕಂಪ್ನಿಯಿಂದ ಕಿತ್ತಾಕಿದ್ರು ಅವನ್ನ. ಈ ಕಡೆ ಮದುವೆ, ಅಯ್ಯೋ ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ ಅಂತ ಆ ಹುಡುಗಿ ಮನೆಯವರು ಅವನಿಗೆ ಅದನ್ನು ಬ್ರೇಕ್ ಮಾಡಿದ್ರು. ಜೀವನ ಹಾಳು ಮಾಡಿಬಿಟ್ರಲ್ರಿ. ಒಂದು ವ್ಯವಧಾನ, ಒಂದು ವಿವೇಚನೆ, ನಿಮ್ಮ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು, ಬೆರಳಚ್ಚು, ನಿಮ್ಮ ತನಿಖೆ, ನಿಮ್ಮ ಇನ್ವೆಸ್ಟಿಗೇಷನ್ನು ಇಷ್ಟು ಪೂರಾಯ್ತಾ? ಏನಿಲ್ಲಿಂದ ಹೇಳ್ಕೊಳ್ಳೋಕ್ಕೆ ಮುಂಬೈ ಹಾಗೆ ಹೀಗೆ. ಸೈಫ್ ಅಲಿ ಖಾನ್ ಅವನು ಮನೆಗೆ ನುಗ್ಗಿ ಒಬ್ಬ ಚಾಕು ಇರೋದು ಹೋದ ಅಂದರೆ ಇವತ್ತವರೆಗೂ ಆ ರಿಯಲ್ಲಾಗಿ ಯಾರು ಚುಚ್ಚಿದ್ನೋ ಚಾಕು ಹಿಡಿಯೋಕ್ಕಾಗಿಲ್ಲ ಇವ್ರಿಗೆ. ಸೈಫ್ ಅಲಿ ಖಾನ್ ಕೇಸಲ್ಲಿ ಮುಂಬೈ ಪೊಲೀಸರು ಎಡಿಬಿರೋದಲ್ಲ, ಮುಗ್ಗರಿಸಿ ಬಿದ್ದಿದ್ದಾರೆ ಇವರು. ಮುಗ್ಗರಿಸಿ ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ. ಏನು ಅರಿಯದವನನ್ನು ವಶಕ್ಕೆ ಪಡ್ಕೊಂಡು ಏನು ಶೌರ್ಯ ಮೆರೆದಿದ್ದು. ಅಫ್ಕೋರ್ಸ್ ಪ್ರೆಷರ್ ಇರುತ್ತೆ, ನಿಮಗೆ ಒತ್ತಡ ಇರುತ್ತೆ. ಹಿಡ್ಕೊಂಡು ಬನ್ನಿ ಮುಂಬೈ ಸೆಕ್ಯೂರಿಟಿ ನೀವು ನೋಡಬೇಕು ಅಂತಿರುತ್ತೆ. ಹಾಗಂದು ಮಾತ್ರಕ್ಕೆ ಯಾರಂದ್ರೆ ಅವ್ನು ಕರ್ಕೊಬಂದ್ಬಿಡೋದು. ಕರ್ಕೊಬಂದು 2 ದಿನ 3 ದಿನ ಕೂರಿಸ್ಕೊಳ್ಳೋದು. ಆಮೇಲೆ ಇವನಲ್ವಂತೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿಲ್ವಂತೆ. ಇದಾ ಮುಂಬೈ ಪೊಲೀಸರ ಎಡವಟ್ಟಿಗೆ? ಇದೀಗ ಅಲ್ಲಿ ಹುಡುಗರ ಜೀವನ ಹಾಳಾಗ್ತಾ ಇದೆ. ಕೈಲಾಶ್ ಆಕಾಶ್ ಕನೋಜಿಯಾ ಎಂಬಾತನ ವಶಕ್ಕೆ ಪಡ್ಕೊಂಡಿದ್ರು ಮುಂಬೈ ಪೊಲೀಸರು. ಹೊಡೆದು ಇದ್ದಾರಂತ ಅವನಿಗೆ. CCTV ವಿಡಿಯೋ ಆಧರಿಸಿ ಶಂಕಿತನನ್ನು ವಶಕ್ಕೆ ಪಡ್ಕೊಂಡಿತ್ತು ಖಾಕಿ. ಮುಂಬೈ ಪೊಲೀಸರ ಮೇಲೆ ಗಂಭೀರ ಆರೋಪವನ್ನು ಕೈಲಾಶ್ ಮಾಡ್ತಾ ಇರೋದು ಇದೀಗ. ಅವನ ಆರೋಪ ಏನು ಅಂದರೆ, ಪೊಲೀಸರ ಕ್ರಮದಿಂದ ಇವ್ರಿಗೆ ಯಾವನ್ನೋ ಹಿಡಿಬೇಕಾಗಿತ್ತು, ನಾನು ಹಿಡ್ಕೊಂಡು ಬಂದರು. ನನ್ನ ಜೀವನನೇ ಅಸ್ತವ್ಯಸ್ತ ಆಗೋಯ್ತಲ್ರಿ. ಇವರಿದ್ದಕ್ಕೆ, ಇವರ ಒಂದು ಮೂರ್ಖತನಕ್ಕೆ ನನ್ನ ಲೈಫ್ ಯಾಕೆ ಹಾಳು ಮಾಡಿದ್ರು? ಒಂದು ಜೀವನೋಪಾಯಕ್ಕೆ ಅಂತ ಮುಂಬೈಗೆ ಬಂದು ನಾನು ಕೆಲಸ ಮಾಡಿಕೊಂಡು ನನ್ನ ತುತ್ತಿನ ಚೀಲ ತುಂಬಿಸ್ಕೋತಾ ಇದ್ದೀನಿ. ನಾನು ಮದುವೆ ಆಗಬೇಕಾಗಿದ್ದಂಥ ಯುವತಿ ಮನೆ ಕಡೆಯವರು ಕೂಡ ಅವಮಾನ ಮಾಡಿಬಿಟ್ರು ನನಗೆ. ಪೊಲೀಸರ ನಿರ್ಧಾರದಿಂದ ಮನೆಯಲ್ಲಿ ಬೇಸರ, ಅಸಹನೆ, ಅಸಮಾಧಾನ, ದುಃಖ ಎಲ್ಲ ಇದೆ. ಮದುವೆನೇ ಮುರಿದು ಬಿತ್ತು ನಂದು. CCTV ಸರಿಯಾಗಿ ನೋಡಬೇಕಲ್ವಾ ಇವರು? ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮುಂಬೈ ಪೊಲೀಸರ ಒಂದು ತಪ್ಪು ನನ್ನ ಲೈಫ್ ಹಾಳು ಮಾಡ್ತು. ನನಗೆ ಯಾರು ನನ್ನ ಜೀವನ ಕಟ್ಕೊಡ್ತಾರೆ ಇವಾಗ? ಈ ಥರದ ಕೆಲಸಕ್ಕೂ ನನಗೂ ಸಂಬಂಧನೇ ಇಲ್ಲ. ಮದುವೆ ಆಗ್ತಿದ್ದಂಥ ಯುವತಿಯನ್ನು ಭೇಟಿಯಾಗೋಕ್ಕೆ ಹೋಗ್ತಾ ಇದ್ದಂಥ ವೇಳೆನೇ ಕರ್ಕೊಂಡು ಬಂದರು. ನನ್ನ ಮೇಲೆ ತುಂಬ ಹೊಡೆದ್ರು ನನಗೆ ಅಂತ ಆರೋಪವನ್ನು ಮಾಡಿದ್ದಾನೆ. जिधर जाएगा उधर जाएगा। ट्रांजिट रिमांड है क्या इसका? नहीं ट्रांजिट नहीं। अरे वो आरोपी ने ट्रांजिट कैसे होगा? मुंबई तो लेके नहीं जा रहे हैं। नहीं मुंबई नहीं। मैं नहीं हूँ गुनहगार बॉस। कैसे पहुंचा मतलब? ट्रेन से आया। ये तो अभी कहाँ लेके जाएंगे? जिधर जाना है उसको, जिधर जाना है उसको छोड़ देंगे। इनिशियली जो बात है, आपने ही फोटो वायरल किया, आपके द्वारा गलती हुई है। नहीं गलती का है कि इंक्वायरी है। फोटो वायरल किया था, उसको आपने ये भी किया था कि सही है? ऐसा नहीं सर, वायरल आप लोगों ने किया, हमने नहीं किया था। वो फोटो तो वायरल आपने किया था। हमारा जो ऑथेंटिक काम रहता है, हम पूछताछ तो करेंगे ना। जो सस्पेक्ट हमको लगेगा, हम एक ही टीम थोड़ी है, पूरे इंडिया में टीम रवाना हुई थी। तो ये इसको भी छोड़ रहे हैं क्या? हाँ छोड़ रहे हैं उसको जिधर जाना है उसको, जिधर जाना है उसको जाएगा। तो अभी आप कहाँ लेके जा रहे हैं इसको? गाड़ी में रेलवे स्टेशन पे छोड़ देंगे।